9 ಅಧಿಕಾರಿಗಳ ತಳೆದಂಡ ಆದ ನಂತರ ದರ್ಶನ್ ಶಿಫ್ಟ್ ಆಗಲೇಬೇಕಾಗಿದೆ ಬೇರೆ ಜೈಲಿಗೆ. ಹಾಗಾಗಿ ದರ್ಶನ್ ಯಾವ ಜೈಲಿಗೆ ಶಿಫ್ಟ್ ಆಗ್ತಾರೆ? ಇನ್ ಮುಂದೆ ದರ್ಶನ್ ಬೆಂಗಳೂರಿನಲ್ಲಿ ಇರೋದಿಲ್ವಾ? ಹಾಗಾದ್ರೆ ಪರಪ್ಪನ ಅಗ್ರಹಾರದಿಂದ ದಾಸ ಶಿಫ್ಟ್ ಆಗಲಿದ್ದಾರೆ. ಬೆಳಗಾವಿ ಅಲ್ಲ, ಹಾಗಾದ್ರೆ ಬೇರೆ ಯಾವ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರೆ? ಕಿಲಿಂಗ್ ಸ್ಟಾರ್ ದರ್ಬಾರ್ ಜೈಲ್ ಅಧಿಕಾರಿಗಳಿಗೆ ಶಾಸ್ತಿಯಾಗಿದೆ. ಬರೋಬ್ಬರಿ 9 ಅಧಿಕಾರಿಗಳ ತಲೆದಂಡ ಆಗಿರುವಂತದ್ದು. ಪರಪ್ಪನ ಅಗ್ರಹಾರದಿಂದ ದಾಸ ಏನ್ ಮುಂದೆ ಶಿಫ್ಟ್ ಆಗಲಿದ್ದಾರೆ. ಬೆಳಗಾವಿ ಅಲ್ಲ, ಹಾಗಾದ್ರೆ ದರ್ಶನ್ ಯಾವ ಜೈಲಿಗೆ ಶಿಫ್ಟ್ ಆಗಬಹುದು? ಸಿಎಂ ಸಿದ್ದರಾಮಯ್ಯ ಸೂಚನೆಯಂತೆ ನಟ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ದರ್ಶನ್ಗೆ ಸಿಗರೇಟ್ ತಂದ ಪಚೀತಿ ಇದು. ಹಾಗಾದ್ರೆ ಸಿದ್ದು ಏನಂದ್ರು ಇದ್ರ ಬಗ್ಗೆ? ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಕೋರ್ಟ್ ಅನುಮತಿ ಪಡೆದು ಶಿಫ್ಟ್ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಅತಿ ಶೀಘ್ರದಲ್ಲೇ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗಲಿದ್ದಾರೆ. ವಿಶೇಷ ಸೌಲಭ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ನಟ ದರ್ಶನ್ ಸೇರಿದಂತೆ 4ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದರ ಕುರಿತು ಅಂತಿಮ ಹಂತದ ಮಾತುಕತೆಗಳು ನಡೆದಿದೆ. ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಸಿದ್ದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ನ್ಯಾಯಾಲಯದ ಆದೇಶವನ್ನ ಪಡ್ಕೊಂಡು ಸ್ಥಳಾಂತರ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲಿಗೂ ಕೂಡ ಅಂದ್ರೆ 2 ರೆಫರ್ ಮಾಡಿದ್ರು. ಒಂದು ಬಳ್ಳಾರಿ, ಮತ್ತೊಂದು ಬೆಳಗಾವಿಯ ಹಿಂಡಲಗ ಜೈಲಿಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಿದ್ರೆ ಉತ್ತಮ ಅಂತ. ಬಟ್ ಈಗ ಬೆಳಗಾವಿಯ ಹಿಂಡಲಗ ಕಾರಾಗೃಹ ಬೇಡ, ಹಿಂಡಲಗ ಬದಲಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಸ್ವತಃ ಸಿದ್ದರಾಮಯ್ಯನವರೇ ಎಲ್ಲಾ ರೂಪುರೇಷೆಗಳನ್ನ ತಿಳ್ಕೊಂಡು ಯಾವ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಉತ್ತಮ, ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಏನೋ ಒಂದು ಕಡೆ ಸಮಸ್ಯೆ ಉಂಟಾಗಬಹುದು, ಹಾಗಾಗಿ ಬೆಳಗಾವಿ ಬೇಡ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ದರ್ಶನ್ ಅವರನ್ನ ಅನ್ನತ್ತ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ದರ್ಶನ್ ಜೊತೆ ಕಾಣಿಸಿಕೊಂಡಿರುವ ರೌಡಿಗಳಾದಂತಹ ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ, ಶ್ರೀನಿವಾಸ್ ಅಲಿಯಾಸ್ ಕುಳ್ಳಾ ಸೀನಾ, ಧರ್ಮ ಹಾಗೆ ದರ್ಶನ್ ಆಪ್ತ ನಾಗರಾಜ್ನನ್ನು ಕೂಡ ಸ್ಥಳಾಂತರ ಮಾಡೋದಕ್ಕೆ ಯೋಚನೆ ಮಾಡಲಾಗ್ತಾ ಇದೆ. ಬಟ್ ಇಲ್ಲಿ ದರ್ಶನ್ ಇರುವಂತಹ ಜೈಲಿಗೇನೆ ಇವ್ರನ್ನ ಶಿಫ್ಟ್ ಮಾಡೋದಿಲ್ಲ. ಇಫ್ ಇನ್ ಕೇಸ್ ಮೇ ನಾಟ್ ಬಿ ವಿಲ್ಸನ್ ಗಾರ್ಡನ್ ನಾಗರಾಜ್ ಅವರನ್ನ ಏನು ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಕುಳ್ಳಾಸೀನಾ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸೋ ಸಾಧ್ಯತೆ ಇದೆ. ಇತ್ತ ಧರ್ಮ ಆಗಿರ್ಬೋದು ಅಥವಾ ನಾಗರಾಜ್ ಆಗಿರ್ಬೋದು, ಇವ್ರನ್ನು ಕೂಡ ಹಿಂಡಲಗ ಜೈಲಿಗೆ ಅಂದ್ರೆ ದರ್ಶನ್ ಇರುವ ಕಡೆ ಯಾವೊಬ್ಬ ರೌಡಿ ಶೀಟರ್ನಾಗಿರ್ಲಿ ಅಥವಾ ಅವರ ಆಪ್ತನನ್ನ ಹಾಕೋದಕ್ಕೆ ಇಲ್ಲಿ ಮುಂದಾಗೋದಿಲ್ಲ. ದರ್ಶನ್ ಅವರನ್ನ ಸಪರೇಟ್ ಆಗಿ ಬಳ್ಳಾರಿ ಜೈಲಿನಲ್ಲೇ ಇರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಪರಪ್ಪನ ಅಗ್ರಹಾರ ಜೈಲಿಂದ ದರ್ಶನ್ ಸೇರಿದಂತೆ 4ರನ್ನು ಕೂಡ ಕಮಾನು ಎತ್ತುವ ಸಂಬಂಧ ನ್ಯಾಯಾಲಯದ ಅನುಮತಿಯನ್ನ ಪಡಿಬೇಕಾಗಿರುವಂತಹ ಕಾರಣ ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನ್ಯಾಯಾಲಯಕ್ಕೆ ಕೈದಿಗಳನ್ನ ಕಮಾನು ಎತ್ತುವುದಕ್ಕೆ ನಿಖರ ಕಾರಣಗಳನ್ನ ತಿಳಿಸಬೇಕಾಗಿದೆ. ಸುಮ್ಮನೆ ವಿತೌಟ್ ರೀಸನ್ ಆತರ ಎಲ್ಲ ಒಂದು ಜೈಲಿಂದ ಮತ್ತೊಂದು ಜೈಲಿಗೆ ಶಿಫ್ಟ್ ಮಾಡೋ ಹಾಗಿಲ್ಲ. ಅದಕ್ಕೆ ಬಲವಾದಂತಹ ಸಾಕ್ಷ್ಯಾಧಾರಗಳು ಬೇಕಾಗಿದೆ. ಈಗಾಗಲೇ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಲವಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಅದು ನಿಮ್ಮ ಕಣ್ಣ ಮುಂದೆ ಕೂಡ ಇರುವಂತದ್ದು. ನಟ ದರ್ಶನ್ ಅವರಿಗೆ VVIP ಟ್ರೀಟ್ಮೆಂಟ್ ಕೊಡ್ತಾ ಇರುವುದರಿಂದ ಎಲ್ಲ ಒಂದು ಕಡೆ ವ್ಯವಸ್ಥೆ ಮೇಲೇನೆ ಎಲ್ಲರೂ ಈಗ ಅನುಮಾನ ಪಡುವಂತಹ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ದರ್ಶನ್ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರೇನೆ ಉತ್ತಮ ಅಂತ ಈಗಾಗಲೇ ಸರ್ಕಾರ ಆಗಿರ್ಬೋದು, ಸರ್ಕಾರದ ನಾಯಕರು, ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಈಗಾಗಲೇ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಹಿಂದೆ ವಿಲ್ಸನ್ ಗಾರ್ಡನ್ ನಾಗರಾಜ್ನನ್ನ ಬೇರೆ ಜೈಲಿಗೆ ಸ್ಥಳಾಂತರಿಸಿದ್ದ ಆದೇಶವನ್ನ ನ್ಯಾಯಾಲಯವು ರದ್ದುಪಡಿಸಿತ್ತು. ಹಾಗಾಗಿ ದರ್ಶನ್ ಪ್ರಕರಣದಲ್ಲಿ ಆ ತಪ್ಪು ಮರುಕಳಿಸದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಲಾಗಿದೆ. ಇದೇ ವಿಚಾರವಾಗಿ ನಿನ್ನೆ ದಿನವಿಡೀ ಗೃಹ ಸಚಿವರು ಸೇರಿದಂತೆ ಉನ್ನತ ಮಟ್ಟದಲ್ಲಿ ಚರ್ಚೆಯನ್ನು ಕೂಡ ನಡೆಸಿದ್ರು. ಕಾನೂನು ಪರಿಣಿತರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡ್ರು. ಈಗ ನ್ಯಾಯಾಲಯದ ಆದೇಶಕ್ಕೆ ಕಾಯ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾಗಿದೆ. ದರ್ಶನ್ ಅವ್ರನ್ನ ಹಿಂಡಲಗ ಜೈಲಿಗೆ ಬೇಡ, ಅಂದ್ರೆ ಬೆಳಗಾವಿ ಜೈಲಿಗೆ ಬೇಡ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವಂತಹ ಆದೇಶವನ್ನು ಹೊರಡಿಸಿದ್ದಾರೆ.
ವಿಲ್ಸನ್ ಗಾರ್ಡನ್ ನಾಗನ ಏನು ಅವ್ರನ್ನೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸರ್ಕಾರದಿಂದ ಪೊಲೀಸ್ ಇಲಾಖೆಗೆ ಖಡಕ್ ಸೂಚನೆಯೂ ಕೂಡ ಬಂದಿರುವಂಥದ್ದು. ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ನಾಗರಾಜ್, ಧರ್ಮ ಎಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಚಿಂತನೆ ನಡೀತಾ ಇರುವಂಥದ್ದು. ಒಟ್ಟಾರೆಯಾಗಿ ದರ್ಶನ್ಗೆ ವಿಶೇಷ ಸವಲತ್ತು, ಮುಖ್ಯ ಅಧೀಕ್ಷಕ ಜೈಲರ್ಗಳು ಸಸ್ಪೆಂಡ್ ಆಗಿದ್ದಾರೆ. ಈಗಾಗಲೇ 9 ಮಂದಿ. ಪ್ರಾಥಮಿಕ ವರದಿಯನ್ನು ಆಧರಿಸಿ ಕಠಿಣ ಕ್ರಮವನ್ನು ಕೂಡ ತಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ರಾಜಾತಿಥ್ಯಕ್ಕೆ ಸಿದ್ದು ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತರಾಟೆಯನ್ನು ಕೂಡ ತಗೊಂಡ್ರು. ದರ್ಶನ್ಗೆ ಯಾಕೆ VVIP ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಆತ ಕೊಲೆ ಮಾಡಿ ಜೈಲಿಗೆ ಹೋಗಿರೋ ಕೈದಿ, ಆತನಿಗೆ ಯಾಕೆ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಪ್ರಶ್ನೆಗಳ ಸುರಿಮಳೆಯನ್ನ ಗೈದ್ರು. ಹಾಗೆ ದರ್ಶನ್ಗೆ ಯಾರ್ಯಾರೆಲ್ಲ ಸಹಾಯ ಹಸ್ತವನ್ನ ಚಾಚಿದ್ರೋ ಅವರೆಲ್ಲರನ್ನೂ ಕೂಡ ಏಕಕಾಲಕ್ಕೆ ಅಂದರೆ 9 ಅಧಿಕಾರಿಗಳನ್ನು ಕೂಡ ಆನ್ ದಿ ಸ್ಪಾಟ್ ಸಸ್ಪೆಂಡ್ ಕೂಡ ಮಾಡಿದ್ರು. ಅದಾದ ನಂತರ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಕೂಡ ಹೊರಡಿಸಿದ್ರು. ಯಾಕಂತಂದ್ರೆ ದರ್ಶನ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ಎಲ್ಲರೂ ಕೂಡ ನಾವು ಸೀರಿಯಸ್ ಆಗಿ ಪರಿಗಣಿಸಿದ್ದೀವಿ. ಈ ಬಗ್ಗೆ ಹಿರಿಯ IPS ಅಧಿಕಾರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಈ ತಂಡ ಸಲ್ಲಿಸುವ ವರದಿಯನ್ನು ಆಧರಿಸಿ ಮುಂದಿನ ಕ್ರಮವನ್ನು ಜರುಗಿಸ್ತೀನಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ದರ್ಶನ್ ಅವರು ಏನು ಫೋಟೋ ಇದೆಯಲ್ಲ, ಆ ಫೋಟೋ 22ನೇ ತಾರೀಕು ತೆಗೆದಿರುವಂತಹ ಫೋಟೋ, ಅಂದರೆ ಬಿಫೋರ್ 5 days ಬ್ಯಾಕ್ ತೆಗ್ದಿರೋ ಫೋಟೋ ಇದು. ಸೊ ಕೇಂದ್ರ ಕಾರಾಗೃಹದೊಳಗೆ ಏನು ಆರೋಪಿ ದರ್ಶನ್ ಹಾಗೆ ಇತರರು ಕುರ್ಚಿಯಲ್ಲಿ ಕೂತ್ಕೊಂಡು ದಿಲ್ದಾರ್ ಆಗಿ ಸಿಗರೇಟ್ ಹೊಡ್ಕೊಂಡು ಕೈಯಲ್ಲಿ ಟೀ ಕಪ್ ಇಟ್ಕೊಂಡು ಪೋಸ್ ಕೊಟ್ಟಿರೋದು ಈಗ ಎಂಥ ಕುತ್ತು ತಂದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಜೈಲಿನ ಮುಖ್ಯ ಅಧೀಕ್ಷಕ ಶೇಷಮೂರ್ತಿ, ಅಧೀಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ, ಕಾರಾಗೃಹದ ಭದ್ರತಾ ವಿಭಾಗದ ಉಸ್ತುವಾರಿ ಜೈಲರ್ ಪ್ರಭು ಎಸ್ ಖಂಡ್ರೆ, ಜೈಲರ್ಗಳಾದಂತಹ ಶರಣಬಸವ ಅಮೀನ್ ಖಡ, ಸಹಾಯಕ ಜೈಲರ್ಗಳಾದಂತಹ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಮುಖ್ಯ ವೀಕ್ಷಕರಾದ ಸಂಪತ್ ಕುಮಾರ್ ಕಡಪಟ್ಟಿ, ಯಂಕಪ್ಪ ಕೊರ್ತಿ ಹಾಗೆ ವೀಕ್ಷಕ ಬಸಪ್ಪ ತೇಲಿ ಸೇರಿದಂತೆ 9 ಮಂದಿ ಅಮಾನತುಗೊಂಡಿದ್ದಾರೆ. ಆ 9 ಮಂದಿ ಅಮಾನತುಗೊಂಡಿರುವ ಅಧಿಕಾರಿಗಳನ್ನ ಗಮನಿಸ್ತಾ ಇದ್ದೀರಾ. ಇವ್ರಿಗೆ ಅನಿಸ್ತಾ ಇರುತ್ತೆ, ಯಾಕಾದರೂ ನಾವು ದರ್ಶನ್ ಅವರಿಗೆ ಸಹಾಯವನ್ನ ಮಾಡೋದಕ್ಕೆ ಹೋಗಿ ನಾವೇ ಇಕ್ಕಟ್ಟಿನಲ್ಲಿ ಸಿಲುಕಾಕೊಂಡ್ಬಿಟ್ಟಿವೋ ಅಂತ. ಬಟ್ ಈಗ ಮಾಡಿದ ತಪ್ಪಿಗೆ ದಂಡ ತೆರ್ತಾ ಇದ್ದಾರೆ ಅಷ್ಟೇನೆ. ಕೈದಿಯನ್ನ ಕೈದಿಯಾಗಿ ನೋಡಬೇಕಾಗಿತ್ತೇ ಹೊರತು ಅಲ್ಲೂ ಕೂಡ ಕೋಟ್ಯಾಂತರ ಅಭಿಮಾನಿಗಳ ದೇವರು ಅನ್ನೋ ಥರ ಹೋಗಿ ನೋಡೋಕೆ ಹೋಗಿ ಇವರೇ ಈಗ ಸಸ್ಪೆಂಡ್ ಆಗಿದ್ದಾರೆ. ಇದು ಒಂಥರ ಬುದ್ಧಿ ಕಲ್ತಂಗಾಗಬೇಕು. ಮುಂದೆ ಯಾರೇ ಆಗಲಿ, ಕೈದಿಗಳಿಗೆ ಆಗಿರಲಿ, ಯಾರಿಗೇ ಆಗಿರಲಿ, ಅವರು ತಪ್ಪಿತಸ್ಥ ಸ್ಥಾನದಲ್ಲಿದ್ದರೆ ಅವ್ರನ್ನ ತಪ್ಪಿತಸ್ಥರಾಗೇ ನೋಡಬೇಕು. ಅದು ಬಿಟ್ಟು ಅವರು ಹೊರಗಡೆ ಹೇಗಿದ್ರು ಅದನ್ನೇ ಒಳಗಡೆನೂ ಅವ್ರನ್ನ ಅದೇ ಥರ ಟ್ರೀಟ್ ಮಾಡೋಕೆ ಹೋದರೆ ನೀವೇ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಇದು ನೈಜ ಉದಾಹರಣೆ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ನಟ ದರ್ಶನ್ ಅವರಿಗೆ ಯಾರೇ ಕೂಡ ಈ ರೀತಿ ಹೆಲ್ಪ್ ಮಾಡೋದಕ್ಕೂ ಹೋಗ್ಬೇಕಂದ್ರೂ ಕೂಡ ಆಲೋಚನೆ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಒಟ್ಟಾರೆಯಾಗಿ ನೋಡಬೇಕಾಗುತ್ತೆ ಕಿಲ್ಲಿಂಗ್ ಸ್ಟಾರ್ ದರ್ಬಾರ್ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ಏನು ಎತ್ತ ಅಂತ.